ತಿಪ್ಪಾರಳ್ಳಿಲಿ ತಿಮ್ಮಣ್ಣ ಡಾಕ್ಟ್ರು ವಿಡಿಯೋ ಮತ್ತು ಆಡಿಯೋನ ನೋಡಿ ಆನಂದಿಸಿ ಎಂಜಾಯ್ ಮಾಡಿ. ಇದು ಪ್ರತಿಯೊಬ್ಬರ ಹೃದಯ ಸಿಂಹಾಸನದಲ್ಲಿ ಶಾಶ್ವತವಾಗಿರಬೇಕು ಅಂತೇಳಿ ನಾನು ಲಾಂಚ್ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅನುಕು ನೋಟ ಅಷ್ಟೇ. ಇದರಲ್ಲಿ ಏನಂದರೆ ಕಥೆಯಲ್ಲಿ ದುಃಖ ಇದೆ, ಕಾಮಿಡಿ ಇದೆ, ಅಷ್ಟೇ ಅಲ್ಲ ಒಳ್ಳೆ ಹಾಡುಗಳು, ನಾನೇ ಬರೆದಿರೋಂಥ ಕವನ ಅಷ್ಟೇ ಅಲ್ಲ, ಇದರಲ್ಲಿ ನಮ್ಮ ಸ್ನೇಹಿತರಾದಂಥ ಕಲಾವಿದರೆಲ್ಲರೂ ಕಷ್ಟಪಟ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಕಥೆಯಲ್ಲಿ ಏನು ಮನೋರಂಜನೆ ಬೇಕಾಗಿದೆಯೋ ಆ ಥರ ಕಥೆಯಲ್ಲಿ 3 ಸ್ವಾರಸ್ಯಕರವಾದ ಹಾಡುಗಳು, ಆಮೇಲೆ 3 ಫೈಟ್ಗಳು. ಅಷ್ಟೇ ಅಲ್ಲ, ಕಥೆಯಲ್ಲಿ ಬರುವಂಥ ಪಾತ್ರಗಳು ಎಲ್ಲವೂ ಕೂಡ ಒಂಥರ ವಿಭಿನ್ನವಾಗೇ ಇದೆ. ಜೊತೆಗೆ ಪ್ರೀತಿ ಪ್ರೇಮ ಇದರ ಒಂದು ಸುಳಿಯನ್ನು ಇಲ್ಲಿ ತೋರಿಸಿದ್ದೇವೆ. ಇನ್ನೂ ಹೆಚ್ಚಿಗೆ ಪ್ರೇಕ್ಷಕರ ಕೈಯಲ್ಲಿದೆ. ಅವರು ನನ್ನನ್ನು ಯಾವ ರೀತಿ ಸ್ವಾಗತಿಸ್ತಾರೋ ಅದು ನಾನು ಪ್ರೇಕ್ಷಕರಿಂದ ತಿಳಿದುಕೊಳ್ಳಬೇಕಾಗಿದೆ. ಇಲ್ಲಿ ಸೇರಿದಂಥ ಎಲ್ಲ ಅಭಿಮಾನಿಗಳಿಗೂ ಅನಂತ ವಂದನೆಗಳನ್ನು ತಿಳಿಸುತ್ತಾ, ಈಗ ನಾನು ಏನು ಹೇಳಲು ಬಯಸುತ್ತೇನೆ ಅಂದರೆ, ನೀವು ಚಿತ್ರರಂಗದ ಒಂದು ಏಳಿಗೆಗಾಗಿ ಎಲ್ಲ ಪ್ರತಿಯೊಬ್ಬ ಕಲಾಭಿಮಾನಿಯು ದುಡಿಬೇಕು. ಮತ್ತೊಂದು ನಮ್ಮಂಥ ಕಲಾಭಕ್ತರನ್ನು ಕಾಪಾಡಬೇಕು. ನಾವು ಕಲಾಭಕ್ತರು, ನಾವು ಕಾಸಿಗಾಗಿ ಯೋಚನೆ ಮಾಡಲಿಲ್ಲ, ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ತಾವೆಲ್ಲರೂ ಪ್ರೋತ್ಸಾಹಿಸ್ತೀರಾ ಅಂತ ನಾನು ನಂಬಿದ್ದೀನಿ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮ ಮುಗಿದ ನಂತರ ಈ ಚಿತ್ರದ ಬಗ್ಗೆ ಆಲೋಚಿಸುತ್ತಾ ನಮಗೆ ಆಶೀರ್ವದಿಸ್ತೀರಾ ಅಂತ ನಾನು ನಂಬಿದ್ದೀನಿ. ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ, ಒಂದು ಅಣ್ಣ ತಂಗಿಯ ಬಾಂಧವ್ಯದ ಮಧ್ಯದಲ್ಲಿ ಒಬ್ಬ ಡಾಕ್ಟ್ರು ಗೆಸ್ಟಾಗಿ ಬಂದುಬಿಟ್ಟು ಆ ಹೀರೋಯಿನ್ನ ಪ್ರೀತಿ ಮಾಡ್ದ ಅನ್ನೋದಕ್ಕೋಸ್ಕರ ಅವನು ಒಂಥರ ವಿಭಿನ್ನ ಸ್ವಭಾವದ ಅಣ್ಣ. ನನ್ನ ತಂಗಿ ಬೇರೆ ಎಲ್ಲೂ ಹೋಗಬಾರ್ದು, ನಮ್ಮ ಅತ್ತೆ ಮಗನ್ನೇ ಮದುವೆ ಆಗಬೇಕು ಅಂತ ಹೇಳಿ ಅವನು ಪ್ಲ್ಯಾನ್ ಮಾಡಿರ್ತಾನೆ. ಅವನು ಅತ್ತೆ ಮಗ ಮಿಲ್ಟ್ರಿಯಲ್ಲಿರ್ತಾನೆ. ಅವನು ಬರೋದ್ರೊಳಗೆ ಒಂದು ದುರಂತ ನಡೀತದೆ. ಅದೇ ಈ ಚಿತ್ರದ ಗುಟ್ಟು, ಹೇಳೋದಕ್ಕೆ ಸಾಧ್ಯ ಇಲ್ಲ ಅದು. ಅದನ್ನು ನಾವು ಚಿತ್ರಮಂದಿರದಲ್ಲೇ ನೋಡಿ ತಿಳಿದುಕೊಳ್ಳಬೇಕು. ಒಂದೇ ಹಳ್ಳಿಯಲ್ಲಿ ನಡೆಯುವಂಥ ಕತೆ, ಬೇರೆಲ್ಲೂ ಹೋಗುವಂಥದ್ದಿಲ್ಲ. ಹಳ್ಳಿ ಅಂದರೆ ಮೀಡಿಯಂ ಗ್ರಾಮ. ಪಿಕ್ಚರ್ ಮುಗಿದೋಗಿದೆ ಅಂತ ಏನೂ ಇಲ್ಲ, ಈಗ ನೋಡುವ ಹಂತದಲ್ಲಿದೆ. ಜನರೆಲ್ಲರೂ ನೋಡಿ ಆನಂದಿಸುವ ಹಂತದಲ್ಲಿದೆ. ಈಗ ತೆರೆ ಕಾಣೋದಕ್ಕೆ ಎಲ್ಲ ಸಿದ್ಧತೆ ಮಾಡಿದ್ದೇವೆ. ಇನ್ನು 15 ದಿನಗಳಲ್ಲಿ ಮೋಸ್ಟ್ಲಿ ಪಿಕ್ಚರ್ನ ರಿಲೀಸ್ ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ವಿ. ಮತ್ತೊಂದು, ಇದನ್ನು ಪ್ರೋತ್ಸಾಹಿಸಿದರೆ ನಾನು ಇನ್ನೂ ಮುಂದುವರೆದು ಇನ್ನೂ ಒಳ್ಳೆ ಕೊಡುಗೆಯನ್ನು ಕನ್ನಡಿಗರಿಗೆ ಕೊಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನನ್ನ 73ನೇ ವಯಸ್ಸಿನ ಜರ್ನಿಯಲ್ಲಿ ನಾನು ಇದೊಂದು ಸಾಧನೆ ಮಾಡಿದ್ದೀನಿ ಅಂತ ಹೇಳಬೇಕು. ಮುಂಚೆ ಎಲ್ಲ ಬೇಕಾದಷ್ಟು ಹಿಂದಿ, ಕನ್ನಡ, ತಮಿಳು ಎಲ್ಲ ಕ್ಷೇತ್ರದಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ದುಡಿದು ನನ್ನ ತಲೆ ಕೂದಲೆಲ್ಲ ಉದುರೋಯ್ತು, ಸರಿಯಾದ ದುಡ್ಡು ಬರಲಿಲ್ಲ. ಆದರೂ ಕೆಲಸ ಮಾಡ್ತಾನೇ ಬಂದಿದ್ದೀನಿ. ಈಗ ಕೊನೆ ಪ್ರಯತ್ನ ಈ ಹುಡುಗ ಕೈ ಹಿಡಿದು ನನ್ನ ನಡೆಸಿದ ಈ ಲೆವೆಲಿಗೆ ಬಂದಿದ್ದೀನಿ. ಎಷ್ಟೋ ಜನ ಮೋಸ ಮಾಡಿದರು. ನಂದು 4-5 ಸಿನಿಮಾಗಳು ಅರ್ಧಂಬರ್ಧ ಆಗಿರೋದು ಅಲ್ಲೆಲ್ಲ ಮೂಲೆಯಲ್ಲಿದೆ. ಅದು ಆಗಲ್ಲ, ಯಾಕಂದರೆ ಅವ್ರ ಹತ್ರ ದುಡ್ಡಿಲ್ಲ. ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ರಾಜಕಾರಣಿಗಳು ಅದೇ ತಾನೇ ಮಾಡೋದು, ದುಡ್ಡಿಂದ ಗೆದ್ದು ಬಿಡ್ತಾರೆ. ನಾವು ಗೆಲ್ಲಬೇಕಾಗಿದ್ದು ದುಡ್ಡಿಂದನೇ. ಸಿನಿಮಾದವರು ಕಾಸು ಸುರಿಬೇಕು, ಪೈಸಾ ಬೇಕು, ತಮಾಷಾ ಬೇಕು, ಇದೇ ಪಿಕ್ಚರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರಾಮಾನಂದ್ ಸರ್, ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ಇವಾಗ ತಾನೇ ಟ್ರೈಲರ್ ಮತ್ತು ಆಡಿಯೋ ನೋಡಿದ್ರಿ, ವಿಡಿಯೋ ನೋಡಿದ್ರಿ. ಚಿತ್ರದಲ್ಲಿ ನಿರ್ದೇಶಕರು ಎಲ್ಲ ರಂಗಭೂಮಿ ನೆಲೆಯಿಂದ ಬಂದಂಥವರು, ಭದ್ರಾವತಿಯವರು. ಜೊತೆಯಲ್ಲಿ ನನ್ನ ಜೊತೆಯಲ್ಲೂ ಅಭಿನಯ ಮಾಡ್ತಿರೋ. ಆದರೆ ಈ ವಯಸ್ಸಿನಲ್ಲಿ ಸಹ ನಿರ್ದೇಶಕರು ಸಹಾಯಕ ನಿರ್ದೇಶಕರಾಗಿದ್ದರು ಸಹ
ಗಿರೀಶ್ರವರು ಆ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟು ಕತೆ ಚಿತ್ರಕಥೆ ಸಂಭಾಷಣೆಯನ್ನು ಬರೆಯೋದಕ್ಕೆ ಅವಕಾಶ ಕೊಟ್ಟರಲ್ಲ, ಹಿರಿಯ ನಿರ್ದೇಶಕರಿಗೆ ಅದು ಮೆಚ್ಚತಕ್ಕಂಥ ಅಂಶ. ಯಾಕೆ ಸುಮ್ಮನೆ ಕುಳಿತುಕೊಳ್ಳೋದಕ್ಕಿಂತ ಕೆಲಸ ಗೊತ್ತಿತ್ತು, ಏನಕ್ಕೇನ ಪ್ರಕರಣೆಯನ್ನು ಪ್ರಸಿದ್ಧ ಪುರುಷಭು ಅಂತ ಏನಾದ್ರು ಒಂದು ಮಾಡಿ ಅಂತೇಳಿ ಅವರು ಮಾಡಿದ್ದಾರೆ. ಇದರಲ್ಲಿ ನಾನು 1-2 ದಿನ ಅಭಿನಯವನ್ನು ಮಾಡಿದ್ದೀನಿ, ತಾದಾತ್ಮ್ಯತೆಯಿಂದ ಮಾಡಿದ್ದಾರೆ. ಇದನ್ನು ಈ ಕತೆ ಪೂರ್ತಿ ನನಗೆ ಏನು ಗೊತ್ತಿಲ್ಲ, ನಮ್ಗೇನು ಕರೆದಿರ್ತಾರೆ ಅದನ್ನು ಮಾಡಿ ಬಂದಿರ್ತೀವಿ. ಅದರಿಂದ ಮುಂದೊಂದೆಲ್ಲ ತೆರೆ ಮೇಲೆ ನೋಡಬೇಕು, ನೋಡಿ ಆನಂದಿಸಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಶ್ರೀಯುತ ನಾಗೇಶ್ವರ ರಾವ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಹಿರಿಯ ನಿರ್ಮಾಪಕರು. ಹಲೋ ಬಂದಿರೋ ಎಲ್ಲ ಕಲಾಭಿಮಾನಿಗಳಿಗೂ ನನ್ನ ಧನ್ಯವಾದಗಳು. ಪ್ರೆಸ್ನವರಿಗೆ ತುಂಬ ಅದ್ಭುತವಾಗಿ ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ, ಅವ್ರಿಗೆ ಧನ್ಯವಾದಗಳು. ಈ ಸಿನಿಮಾ ನೋಡೋದಕ್ಕೆ ಇಷ್ಟು ಜನ ಬಂದಿದ್ರಲ್ಲ, 7-8 ಕೋಟಿ ಪಿಕ್ಚರ್ ಮಾಡಿದ್ರೆ ಇಷ್ಟು ಜನ ಬರೋದಿಲ್ಲ. ಈಗಲೇ ಸಕ್ಸಸ್ ಅಂತ ಕಾಣಿಸ್ತಾ ಇದೆ. ಗಿರೀಶ್ ಅವರೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ, ಪಾವನಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ, ಮೋಹನ್ ಅವರು ನನ್ನ ತುಂಬ ಒಂದು 40 ವರ್ಷ ಸ್ನೇಹಿತರು, ಅವರಿಗೆ ಒಳ್ಳೇದಾಗಬೇಕಂತ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಾಗರ್ ಸರ್, ನಿಮ್ಮ ಮಾತುಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ಕನ್ನಡ ಚಿತ್ರದ ಏನೇನು ಪ್ರಾಬ್ಲಮ್ಸ್ಗಳಿದೆ ಅಂತ ಎಲ್ರಿಗೂ ಗೊತ್ತಿದೆ. ಅದರಲ್ಲೂ ಧೈರ್ಯ ಮಾಡಿ ಈ ಸಿನಿಮಾ ಮಾಡಿದ್ದಾರೆ. ಇವರಿಗೆ ಗೆಲುವಾಗಲಿ, ಎಲ್ಲ ಕಲಾವಿದರಿಗೂ ಗೆಲುವಾಗಲಿ ಅಂತ ಕೇಳಿ ಮುಗಿಸ್ತೇನೆ. ಶಾರ್ಟ್ ಆ್ಯಂಡ್ ಸ್ವೀಟ್ ಸರ್, ದಯವಿಟ್ಟು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಈ ಚಿತ್ರದ ಸಾಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತುಂಬ ವರ್ಷಗಳಿಂದ ಪ್ರಯತ್ನ ಪಡ್ತಾಯಿದ್ರು ಮೋಹನ್ ಅವರು. ಅವರ ಹಿಂದೆ ನನ್ನ ಚಿತ್ರಗಳಲ್ಲೂ ಕೂಡ ಅವರು ಅಸಿಸ್ಟೆಂಟ್ ಡೈರೆಕ್ಟ್ರಾಗೆಲ್ಲ ಕೆಲಸ ಮಾಡಿದ್ದಾರೆ, ಸ್ಕ್ರಿಪ್ಟಲ್ಲೆಲ್ಲ ಭಾಗವಹಿಸ್ತಾಯಿದ್ರು ನನ್ನ ಎಲ್ಲ ಚಿತ್ರಗಳಲ್ಲೂ. ಹಾಗಾಗಿ ಅವ್ರಿಗೆ ಒಳ್ಳೆಯದಾಗಲಿ, ಈ ಚಿತ್ರ ಗೆಲುವನ್ನು ಕಾಣಲಿ, ಈ ನಂತರ ಮುಂದೆ ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಲಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು. ನಾನು ಮೊದಲಿಗೆ ಹೇಳ್ಬಿಟ್ಟೆ ಅಂತ ಎಲ್ಲರೂ ಇಷ್ಟಿಷ್ಟೇ ಮಾತಾಡ್ತಿದ್ದೀರಾ ಅನ್ಸುತ್ತೆ, ಕ್ಷಮೆ ಇರಲಿ. ಹೇಮಂತ್ ಕುಮಾರ್ ಸರ್. ಎಲ್ರಿಗೂ ನನ್ನ ನಮಸ್ಕಾರ. ಗಿರೀಶ್ ಒಬ್ಬನ ಉತ್ತರ ಕರ್ನಾಟಕದ ಹುಡುಗ, ಇನ್ನೂ ತುಂಬ ವರ್ಷದಿಂದ ಸಿನಿಮಾ ಮಾಡಬೇಕು ಅಂತ ಕಷ್ಟಪಡ್ತಾ ಇದ್ದಂತೆ. ನನಗೆ ಮೋಹನ್ ಅವರು ಮುಂಚೆ ಪರಿಚಯ ಇದ್ದರು, ಡೈರೆಕ್ಟ್ರು ಅವರು. ಗಿರೀಶು ಅದನ್ನು ಫಿಲ್ಮ್ ಎಲ್ಲ ಶೂಟಿಂಗ್ ಮಾಡಿಕೊಂಡು ಸ್ವಲ್ಪ ಕೆಲವು ಜನರಿಂದ ದಾರಿ ತಪ್ಪಿಸ್ಕೊಂಡು ಒದ್ದಾಡ್ತಾ ಇದ್ದ. ಅಂಥ ಹಂತದಲ್ಲಿ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ನಾನು ಬಂದು ಪರಿಚಯ ಆಗಿಬಿಟ್ಟು, ಸರ್ ಈ ಥರ ಆಗೋಗ್ಬಿಟ್ಟಿದೆ, ತುಂಬ ಜನ ಮೋಸ ಮಾಡಿಬಿಟ್ಟಿದ್ದಾರೆ, ಹಾಗೆ ಸ್ವಲ್ಪ ಕಷ್ಟಪಡ್ತಾ ಇದ್ದೀನಿ, ಏನೋ ಒಂದು ಇದನ್ನು ಮುಗಿಸ್ಕೊಡಿ ಅಂತ ಬಂದರು. ಇರೋದ್ರಲ್ಲೇ ಒಂದು ಒಳ್ಳೆಯ ಇದನ್ನು ಮೂವಿದಲ್ಲಿ ಒಳ್ಳೆಯ ಕತೆ ಎಲ್ಲ ಇತ್ತು. ಅದರಲ್ಲಿ ಹೆಕ್ಕಿ ತೆಗೆದು ಒಂದು ಕಂಪ್ಲೀಟ್ ಒಂದು ರೂಪ ಕೊಟ್ಟು ಅದನ್ನು ಫಸ್ಟ್ ಕಾಪಿ ತೆಗೆದುಕೊಟ್ಟಿದ್ದೀನಿ. ಅದರಲ್ಲೂ ಫಿಲ್ಮಲ್ಲಿ ಹೊಸಬ್ರ ಥರ ಎಲ್ಲ ಒಳ್ಳೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಸಾಂಗ್ಸ್ ಎಲ್ಲ ಅಂತೂ ತುಂಬ ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ. ಇದು ಯಶಸ್ವಿ ಆಗಲಿ ಅಂತೇಳಿ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಪಾವನಿ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಹಾಗೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಕೂತ್ಕೊಂಡೆ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಎಲ್ಲರೂ ಸಿನಿಮಾನ ಪ್ರೀತಿ ಮಾಡೋರು ಹಾಗೂ ಸ್ಟೇಜ್ ಮೇಲೆ ಇರೋಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಇದು ನನ್ನ ಮೊದಲನೇ ಸಿನಿಮಾ. ನನಗೆ ಅವಕಾಶ ಕೊಟ್ಟಂಥ ಮೋಹನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಶೂಟಿಂಗ್ ತುಂಬ ಚೆನ್ನಾಗಾಯಿತು. ಅಲ್ಲದೆ ನನಗೆ ನನ್ನ ಜೊತೆಯಲ್ಲಿ ನಾಯಕನಾಗಿ ಅಭಿನಯ ಮಾಡಿದಂಥ ಗಿರೀಶ್ ಅವರು ಕೂಡ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಶೂಟಿಂಗ್ ಓವರಾಲ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಸಿನಿಮಾನ ನೋಡಿ ನಮಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟರೆ ನಾವು ಇನ್ನೂ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಇವರು ಮಾತಾಡಿದ ಇನ್ನು. ಎಲ್ಲರಿಗೂ ನಮಸ್ಕಾರ. ನಾನು ಸ್ವಲ್ಪ ನಿಮ್ಮ ಜನ ನೋಡಿದ್ರೆ ಹೇಳೋಕ್ಕೆ ಮನಸ್ಸು ಬರ್ತಿಲ್ಲ. ಯಾಕೆಂದರೆ ಇಷ್ಟು ಜನ ಬಂದಿದ್ದೀರ ಅಂದರೆ ನನಗೇನು ನಂಬಿಕೆ ಇಲ್ಲ. ನಾವು ತಿಪ್ಪೇರಳ್ಳಿ ತಿಮ್ಮಣ್ಣ ಅಂದಮೇಲೆ ಏನೋ ಅಂತಿದ್ದೆ. ನಿಮ್ಮನ್ನು ನೋಡಿಬಿಟ್ರೆ ನಮ್ಮ ಪ್ರೇಕ್ಷಕರು ನಮ್ಮ ಥಿಯೇಟ್ರ್ ಬರ್ತಾ ಇರ್ತದೆ ಅನ್ನಿಸ್ತದೆ ನನಗೆ. ನಾವು ಯಾಕೆಂದರೆ ಇನ್ನೂ ಗೆಸ್ಟ್ಗಳು ಬರಲಿಲ್ಲ. ಎಸ್ ಎ ಗೋವಿಂದರಾಜು ಅವ್ರನ್ನ ಅಲ್ಲಿ ಅಣ್ಣವ್ರ ಮಗಳನ್ನ ಲಕ್ಷ್ಮಮ್ಮನ್ನ ಮನೆಗೆ ಹೋಗ್ಬಿಟ್ಟು ನಾವು ಇನ್ವೈಟ್ ಮಾಡೋದು. ನಮ್ಮ ಇವರವ್ರು ಗಿರೀಶ್ ಅವ್ರು ಕರ್ಕೊಂಡೋದೆ. ಬರ್ತೀನಿ ಅಂತ ಹೇಳಿದ್ರು.
ಕಾರಣಾಂತರದಿಂದ ಅವ್ರ ಮಗವರು ಬರಬೇಕಾಯ್ತು, ಬರಲಿಲ್ಲ, ನನಗೆ ಬೇಜಾರಾಗ್ತದೆ. ಮತ್ತು ನಮ್ಮ ವಿನೋದ್ ಸರ್ ಅವ್ರನ್ನ ಲೀಲಾವತಿ ಅವರಮ್ಮರನ್ನ ಭೇಟಿ ಮಾಡಿದೆ. ವಿನೋದ್ ಸರ್ನ, ಸರ್ ನಿಮಗೆ ತಿಪ್ಪರಹಳ್ಳಿ ತಿಮ್ಮಣ್ಣ ಡಾಕ್ಟ್ರು ಅಂತ ಒಂದು ಫಿಲಮ್ ಮಾಡಿದ್ದಾರೆ ಮೋಹನ್ ಅವರು, ಗಿರೀಶ್ ಅಂತ ಬೆಳಗಾಂನವರು, ಅವರಿಗಿರೋ ಅವರೇ ಪ್ಲೀಸರು ದಯವಿಟ್ಟು ಬರಬೇಕು ಅಂತ ಹೇಳಿ ಅವರು ಹೇಳಿ ಅಂದರು. ಅವರು ಆಯಿತು ಹೇಳಿ ಅಂದರು. ಕಾರಣಾಂತರದಿಂದ ಅವರು ಮಡ್ರಾಸ್ನಾಗೆ ಇಲ್ಲಿ ಹಾಸ್ಪಿಟ್ಲ್ ಕಟ್ಸಿದ್ದಾರೆ, ಸಾರ್ವಜನಿಕರ ಹಾಸ್ಪಿಟ್ಲು, ಮತ್ತು ದನಿಂದ ಆಸ್ಪತ್ರೆ ಕಟ್ಸಿದ್ದಾರೆ, ಅಲ್ಲಿ ಕಟ್ಟಿಸ್ತಾ ಇದ್ದಾರೆ. ಅದು ಕೆಲಸದ ಮುಖಾಂತರ ನಾನು ಚೆನ್ನೈಗೆ ಹೋಗ್ತಾ ಇದ್ದೀನಿ ಕೃಷ್ಣಪ್ಪಾಜಿ, ಬೇಜಾರು ಮಾಡ್ಕೊಂಬಿಡಿ, ಟೈಮ್ ಇದ್ರೆ ಬರ್ತೀನಿ ಅಂದರು. ಅವರು ಬರಲಿಲ್ಲ. ಬಾಮ ಹರೀಶ್ ಅವ್ರಿಗೆ ಹೇಳಿದ್ದೆ, ಬಾಮ ಹರೀಶ್ ಅವರು ಬರಲಿಲ್ಲ. ಇದು ನ್ಯಾಯಬೆಲೆ ಅಂಗಡಿ ಒಳಗೆ ಅಂತ ಒಂದು ಫಿಲಮ್ ಆಯಿತು. ಆ ಫಿಲಮ್ನಾಗ ಹಾಕಿ ಮಾಡಬೇಕಾದ್ರೆ ಕುಮಾರ್ ಬಂಗಾರಪ್ಪವ್ರಿಗೆ ಹೇಳಿದೆ, ಸರ್ ಹಿಂಗೆ ನಮ್ಮದು ಒಂದು ತಿಪ್ಪರಹಳ್ಳಿ ತಿಮ್ಮಣ್ಣ ಅಂತ ಒಂದು ಫಿಲಮ್ ಮಾಡಿದ್ವಿ, ದಯವಿಟ್ಟು ಬರಬೇಕು ಅಂತ ಹೇಳಿದೆ. ಬಾಮ ಹರೀಶ್ ಅವ್ರಿಗೆ ಹೇಳಿದೆ, ಚೆಲುವು ಮೂರ್ತಿ ಅಂತ ಅವ್ರಿಗೂ ಹೇಳಿದೆ, ಬರ್ತೀನಿ ಅಂದರು. ಈ ಪತ್ರಿಕೆಯಲ್ಲಿ ಎಸ್ ಎ ಗೋವಿಂದರಾಜ್ ಅವರು ಲಕ್ಷ್ಮಮ್ಮ ಅವ್ರಿಗೆ ಬಿಟ್ಟರೆ ಯಾರ್ದು ಹೆಸ್ರು ಹಾಕಿಲ್ಲ. ಕಾರಣದಿಂದ ಅವ್ರು ಬರಲಿಲ್ಲ. ನಂದು ಹೆಸರು ಬಿಟ್ಟೋಗಿತ್ತು, ಕಾರಣದಿಂದ ಯಾಕೆ ಅಂತ ಗೊತ್ತಿಲ್ಲ. ನಾನು ಹೆಸ್ರು ಹಾಕಿರೋದಕ್ಕೆ ಮತ್ತೆ ಹೆಸ್ರು ಹಾಕಿದ್ರು, ಅದಕ್ಕೆ ಬಂದಿದ್ದೀನಿ. ಧನ್ಯವಾದಗಳು. ಫಿಲಮ್ ಕಾಮಿಡಿ ಫಿಲಮು, ದಯವಿಟ್ಟು ಎಲ್ಲರೂ ಬಂದು ನೋಡಿ ಈ ಚಿತ್ರವನ್ನು ಆಶೀರ್ವದಿಸಬೇಕು. ಮತ್ತು ನಮ್ಮ ಮೋಹನ್ ಅವರು 45 ವರ್ಷದ ಸ್ನೇಹಿತರು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ರಾಮಾನಂದ್ ಅವರು ಇದ್ದಾರೆ. ಅವರು ಒಂದು ಸತಿ ನಾನು ಬಸ್ಸು ಹೋಗ್ಬೇಕಾದ್ರೆ ಆ ಬಸ್ನೊಳಗೆ ಒಬ್ಬ ಡ್ರೈವರ್ ಕೇಳ್ದ, ಓಯ್ ಎಲ್ಲ ಹೊರಟೆ ಅಂದ. ಅಣ್ಣವ್ರ ಪಿಕ್ಚರ್ ಶೂಟಿಂಗ್ ನಡೀತಿದೆ ಭಾಗ್ಯದಲಕ್ಷ್ಮಿ ಬರಮ್ಮ ಸದಾಶಿವನಗರದಲ್ಲಿ ಅಂದೆ. ಹಾಂ ನೋಡಿಸ್ತೀಯಾ ಅಣ್ಣವ್ರನ್ನಂದ, ತಾಕತ್ತಿದ್ಯಾ ಅಂದ. ಬಾ ತಾಕತ್ತು ನೋಡಿಸ್ತೀನಿ ಅಂದೆ. ಕೇಳಿ ನಮ್ಮ ರಾಮಾನಂದ್ ಅವ್ರು ಹೇಳ್ತಾರೆ ಏನಾಯ್ತು ಅಂತ ಘಟನೆ ಅವರು ಹೇಳಿ. ಇಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ಮಾತಾಡೋದು ಬೇಡ. ಅದು ಯಾಕೆಂತಂದರೆ ಸಣ್ಣ ವಿಚಾರ ಅಂತಂದರೆ KSRTC ಬಸ್ಸಲ್ಲಿ BMTC ಬಸ್ಸಲ್ಲಿ ರಾಜ್ಕುಮಾರ್ ಒಳಗಡೆ ಇಬ್ಬರು ಕೂತು ರಾಜ್ಕುಮಾರ್ ಅವ್ರನ್ನ ತೋರಿಸ್ತೀರಾ ಅಂತ ಕೇಳಿದ್ರು. ಹ್ಞೂ ಅಂತ ಹೇಳ್ದ. ನಮ್ಮಿಬ್ಬರನ್ನೇ ಒಂದು ಬಸ್ಸಲ್ಲಿ ಕರ್ಕೊಂಡೋಗಿ 17ನೇ ಕ್ರಾಸು ರಾಜಶೇಖರ್ ಮೂರ್ತಿ ಅವ್ರ ಮನೆ ಹತ್ರ ಶೂಟಿಂಗ್ ನಡೀತಿತ್ತು, ನಂಜುಂಡಿ ಕಲ್ಯಾಣಿ, ಅಲ್ಲಿ ನಿಲ್ಲಿಸ್ಬಿಟ್ಟ ಬಸ್ಸನ್ನು. ಬಸ್ ಯಾರಿಗೂ ಹೇಳಿಲ್ಲ, ಕರ್ಕೊಂಡು ಬಂದು ನಮ್ಮನ್ನೆಲ್ಲ ಅಲ್ಲಿ ಪರಿಚಯ ಮಾಡಿಕೊಟ್ಟು ಆಮೇಲೆ ಇವರು ರಾಜ್ಕುಮಾರ್ ಇವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ರು. ಇದು ಸನ್ನಿವೇಶ. ರಾಜ್ಕುಮಾರ್ ಅವ್ರಿಗೆ ನಾವು ಮುಂಚಿತವಾಗಿ ಪರಿಚಯ ಮಾಡಿಸ್ಕೊಡ್ತೇನೆ. ಮೊದಲು ಉದಯ್ ಕುಮಾರ್ ಅವ್ರನ್ನ ಕರ್ಕೊಂಡು ಪರಿಚಯ ಮಾಡ್ತಿದ್ದೀನಿ. ಉದಯ ಕಲಾವಿದ ಕ್ಷೇತ್ರ ಒಳಗೆ ಕೆಲಸ ಕೊಡ್ತಿದ್ದೀನಿ. ರಾಮಾನಂದರ್ ಎಲ್ಲ ವಿಡಿಯೋ ಮುಂದೆ ಹೇಳಲ್ಲ, ನಾನು ಹೇಳ್ತೀನಿ. ನಾನು 1976 ಇಸ್ವಿಗೆ ಚಿತ್ರರಂಗಕ್ಕೆ ಬಂದವನು. ಕಲ್ಯಾಣ್ ಕುಮಾರು ಭಾರತೀಯ ಅವರು ಹೀರೋ ಆಗಿದ್ರು. ಆ ಟೈಮ್ನಾಗೆ MGR ನೋಡಿದ್ದೀನಿ, NTR ನೋಡಿದ್ದೀನಿ, NS ರಾವ್ ನೋಡಿದ್ದೀನಿ. ನಾನು ಕಂಟಿನ್ಯೂ ಸ್ಟುಡಿಯೋದಲ್ಲಿ ಕ್ವಾಲಿಟಿ ಲ್ಯಾಬ್ನ ಕೆಲಸ ಮಾಡ್ತಿದ್ದೆ. ಕೆಲಸ ಸಿಕ್ಕಲಿಲ್ಲ, ತಾಳೆ ರಂಜಿತ್ ಸ್ಟುಡಿಯೋ ದಾದರ್ ಸಾಂಗ್ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿ ಮುಗಿಸ್ಕೊಂಡು ಬಂದು ಚಿತ್ರರಂಗದಲ್ಲಿ ಮೊದಲನೇ ಚಿತ್ರ ಮಂಕುತಿಮ್ಮ ನನ್ನ ಕರ್ಕೊಂಡು ಇದ್ದರು, ಇಂದಿರಾ ಜಾರ್ಜ್ ಅಂತ. ಆಮೇಲೆ ಲೀಲಾವತಿ ಅಂಬರ ಪರಿಚಯ ಆಯಿತು. ಲೀಲಾವತಿ ಅಂಬರು ನನಗೆ 40 ವರ್ಷ ಸಾಕಿದ್ದಾರೆ. ನಮ್ಮ ಯಜಮಾನಮ್ಮ ಬಂದಿದ್ದಾರೆ, ನಮ್ಮ ಅಣ್ಣ ಬಸ್ ಓನರು ನರಸಿಂಹಯ್ಯ ಶೆಟ್ಟಿ ಅಂತ ಇಲ್ಲೇ ಕೂತಿದ್ದಾರೆ, ಎಲ್ಲ ಕೇಳಿಸ್ಕೊತಿದ್ದಾರೆ. ಅವ್ರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ನನಗೆ ಅವಕಾಶ ಕೊಟ್ಟಂಥ ನಮ್ಮ ಹೀರೋಗಳಿಗೆ ಮತ್ತು ಮೋಹನ್ ಅವರಿಗೆ ನನ್ನ ಸಾಷ್ಟಾಂಗ ನಮಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿರ್ಮಾಪಕರು ಹಾಗೆ ನಾಯಕ ನಟರಾದ ಗಿರೀಶ್ ಸರ್. ಗಿರೀಶ್ ಬೆಳಗಾವಿಯಿಂದ. ನನಗೆ ಒಂದು ಸಿನಿಮಾ ಮಾಡಬೇಕಂತ ತುಂಬ ದಿನದ ಒಂದು ಕನಸಿತ್ತು. ನನ್ನ ಮತ್ತು ನಿರ್ದೇಶಕರು ಭೇಟಿಯಾಗಿದ್ದು ಗಾಂಧಿನಗರದಲ್ಲಿ 25 ವರ್ಷದ ಹಿಂದೆ. ಅವಾಗ ನಾನು ಇನ್ನೂ ಚಿಕ್ಕವನಿದ್ದು. ನೀನು ಇನ್ನೂ ಸ್ವಲ್ಪ ದೊಡ್ಡವನಾಗಿ ಬಾ, ಆಮೇಲೆ ನೆನ್ನೆ ಹೀರೋ ಮಾಡ್ತೀನಿ ಅಂತಂದಿದ್ರು. ಅವಾಗ 25 ವರ್ಷದ ಹಿಂದೆ ನಾನು ಹೌದು, ನೀವು ಹೀರೋ ಮಾಡಿದ್ರೆ ನಿಮಗೆ ನಾನು ಡೈರೆಕ್ಷನ್ ಕೊಡ್ತೀನಿ ಅಂದಿದ್ದೆ. ಅದು ಇವತ್ತು ನೆರವೇರ್ತು. ಸೊ ಅಂದ್ರೆ ನಮ್ಮಿಬ್ಬರದ್ದು ಸಂಬಂಧ 25 ವರ್ಷದ್ದು. ನಾವಿಬ್ಬರು ಒಂಥರ ಫ್ರೆಂಡ್ ಆಗಿದ್ದೀವಿ, ಎಲ್ಲ ರಿಲೇಷನ್ ನಮ್ಮ ಹತ್ರ ಇದೆ. ಸೊ ನಿಮಗೆಲ್ಲ ಮುಖ್ಯವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವೆಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಸಿನಿಮಾನ ನೋಡ್ತಾ ಇರಿ. ನಂದು ಇದು ಹೊಸ ಪ್ರಯತ್ನ. ಏನಾದರೂ ಇಲ್ಲಿ ತಪ್ಕೊಂಡು ಬಂದಿದ್ರೆ ನೀವು ಸಮರ್ಥಿಸ್ಕೊಂಡು ಮುಂದೆ ನಾವು ಇನ್ನೂ ಈ ಸಿನಿಮಾ ರಂಗದಲ್ಲಿ ಬೆಳಿಬೇಕು ಅಂತ ಆಸೆ ಇದೆ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಮನೋಭಾವನೆ ಹಿಂಗೆ ಇರಲಿ. ನನ್ನನ್ನು ಇಲ್ಲಿ ಸಿನಿಮಾದಲ್ಲಿ ಒಂದು ಚಾನ್ಸ್ ಹೀರೋ ಆಗಿ ಮಾಡಿದ್ದಾರೆ ಇವರು ಡೈರೆಕ್ಟ್ರು. ಇವ್ರಿಗೂ ಒಳ್ಳೇದಾಗಲಿ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ. ಆಮೇಲೆ ಬಂದ ಅತಿಥಿಗಳಿಗೆ ಮುಖ್ಯವಾಗಿ ನಾನು ಸುಸ್ವಾಗತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲ ಬಂದಿದ್ದಾರೆ ಒತ್ತು ಕೊಟ್ಟು ಈ ಸಿನಿಮಾ ಫಂಕ್ಷನ್ಗೆ. ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಮಾಧ್ಯಮ ಮಿತ್ರರಿಗೆಲ್ಲ ನನ್ನ ಒಂದು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾನ ನೋಡಿ ಆಮೇಲೆ ನಾವು ಒಂದು ಸಿನಿಮಾ ನೋಡಿದ್ರೆ ಥಿಯೇಟರಿಂದ ಹೊರಗಡೆ ಬಂದ ತಕ್ಷಣ 2 ಕಮೆಂಟ್ಸ್ ಕೊಡ್ತೀವಿ. ಒಂದು ಚೆನ್ನಾಗಿದೆ, ಚೆನ್ನಾಗಿಲ್ಲ. ಬಟ್ ಆ ಸಿನಿಮಾ ಮಾಡಬೇಕು ಅಂದರೆ ಪ್ರೀ ಪ್ರೊಡಕ್ಷನು, ಪೋಸ್ಟ್ ಪ್ರೊಡಕ್ಷನ್ಸ್ ಎಷ್ಟು ಕಷ್ಟ ಇದೆ ಅಂತ ನಾನು ಸಿನಿಮಾ ಮಾಡಿದಾಗ ಗೊತ್ತಾಯಿತು. ಎಷ್ಟೆಲ್ಲ ಕಮಿಟ್ಮೆಂಟ್ಸ್ ಇದೆ, ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಇದೆ, ಎಷ್ಟೆಲ್ಲ ರೆಡಿ ಮಾಡ್ಕೋಬೇಕು. ಲೊಕೇಶನ್ ಆಗಲಿ, ಆರ್ಟಿಸ್ಟ್ ಆಗಲಿ, ಕಾಸ್ಟ್ಯೂಮ್ಸ್ ಆಗಲಿ, ಈಚ್ ಆ್ಯಂಡ್ ಎವ್ರಿ ಎಷ್ಟೊಂದು ಕಷ್ಟ ಇದೆ ಅಂತ ನಾನು ಸಿನಿಮಾ ಮಾಡಿದಾಗ ಗೊತ್ತಾಯಿತು. ಯಾವ ಸಿನಿಮಾ ಮಾಡಿದಾಗ ಸುಲಭ ಇಲ್ಲ ಅಂತ. ಸೊ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ.
ಚಲನಚಿತ್ರಗಳನ್ನ ಥಿಯೇಟ್ರಲ್ಲಿ ನೋಡಿ ಕನ್ನಡದ ಚಿತ್ರರಂಗನ ಬೆಳೆಸಿ ನಾವು ಹೊಸಬ್ರು ಬರ್ತಾ ಇದ್ದೀವಿ, ನಮ್ಮನ್ನು ಬೆಳೆಸಿ, ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಮನೋಭಾವನೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ರಾಣಿ ಮರಾಠಿ ಡೈರೆಕ್ಟರ್ ರಾಮಮೂರ್ತಿ ಸರ್ನ ಮರ್ತಿದ್ದೆ. ಅವ್ರು ಯಾವುದೇ ಚಿತ್ರ ಮಾಡಿದ್ರು ನನಗೆ ಎಲ್ಲ ಅವಾಗಲಿಂದ ಎಷ್ಟು 30 ವರ್ಷ 40 ವರ್ಷ ನನ್ನ ಆತ್ಮೀಯ ಬಂಧುಗಳಾದ್ರೂ ರಾಣಿ ಮರಾಠಿ ಡೈರೆಕ್ಟರ್ ರಾಮಮೂರ್ತಿ ಅವ್ರು ಕೊಡ್ತಾ ಬಂದಿದ್ದಾರೆ. ಇವಾಗಲೂ ಅವರು ನ್ಯಾಯಬೆಲೆ ಅಂಗಡಿ ಒಳಗೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಕುಮಾರಂ ಬಂಗಾರಪ್ಪ, ರಾಜನಿ ಅವ್ರ ಜೊತೆಲಿ ಮತ್ತು ರಮಣ್ಣವ್ರ ಜೊತೆ ಸೇರಿ ನನಗೆ ಒಳ್ಳೆ ಅವಕಾಶ ಕೊಡ್ತಾರೆ. ಈ ತಿಪ್ಪರಹಳ್ಳಿ ತಿಮ್ಮಣ್ಣ ಡಾಕ್ಟ್ರು ಮಾಡಿದ ಮೇಲೆ ನನಗೆ ಹಲವಾರು ಚಿತ್ರಗಳು ಬಂತು. ನನಗೆ ನಾನು ಇನ್ನೊಂದು ಸುಜಿನ್ ಲೋಕೇಶ್ ಅವರಲ್ಲಿ ನಾನು ಕೇಳೋದಿಷ್ಟೇ, ಕಾಮಿಡಿ ಕಿಲಾಡಿಗಳು ಮಹಾಭಾರತ ಮಜಾಭಾರತ ಒಳಗೆ ಹೊಸ ಕಲಾವಿದರೆಲ್ಲ ಕರ್ಕೊಂಬಂದು ಆ್ಯಕ್ಟಿಂಗ್ ಕೊಡ್ತಾ ಇದ್ದೀರಿ. ನಮ್ಮ ಪೋಷಕ ಕಲಾವಿದರು ಈ ಅವಕಾಶ ಸಿಗ್ತಾಯಿಲ್ಲ. ನಮ್ಮ ಪೋಷಕ ಕಲಾವಿದರು ಭಾಳ ಕಷ್ಟ ಆಗ್ಬಿಟ್ಟಿದೆ. ಅವ್ರಿಗೆಲ್ಲ ಕೊಟ್ಟು ನಿಮ್ಮ ಜೊತೆಲಿ ಹೊಸ ಕಲಾವಿದರ ಜೊತೆಲಿ ಬೆಳೆಸಿ ಅಂತ ಕೇಳ್ಕೊತೀನಿ. ಪೋಷಕ ಕಲಾವಿದರು ಕೆಲಸ ಇಲ್ಲ, ಕಾರ್ಯ ಇಲ್ಲ. ಕೊರೋನಾ ಬಂದಾಗಲಿಂದ ಅವಕಾಶನೇ ಸಿಗ್ತಾಯಿಲ್ಲ. ಹೊಸ ಕಲಾವಿದರಿಗೆಲ್ಲ ಅವಕಾಶ ಕೊಡ್ತಾ ಇದ್ದಾರೆ. ಪೋಷಕ ಕಲಾವಿದರು ಕೊಡಬೇಕು ಅಂತ ಕೇಳ್ಕೊತೀನಿ. ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರ ಅಣ್ಣ ಡಾಕ್ಟರ್ ರಾಜ್ಕುಮಾರು, ಅಂಬರೀಷು, ಶಂಕರ್ನಾಗು, ವಿಷ್ಣು ಸರ್ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ ಅವರು ಬುಡ, ನಾವು ಹಣ್ಣು ಕಾಯಿ ಎಲೆಗಳಿದ್ದಂಗೆ. ಅವರು ಕೆಳಗಡೆ ಬೆಳೆದವ್ರು ನಾವು. ಇವು ಅವರಿಂದನೇ ಚಿತ್ರರಂಗ ಹೊರಟೋಯ್ತು. ಇವು ಅಭ್ಯಪಾರಿ ಆಗ್ಬಿಟ್ಟಿದೆ ಚಿತ್ರರಂಗ. ಅಂಥ ವ್ಯಕ್ತಿಗಳು ಮತ್ತೊಮ್ಮೆ ಹುಟ್ಟಿ ಬರಲಿ, ಇನ್ನು ಚಿತ್ರರಂಗ ಬೆಳೀಲಿ, ಇನ್ನು ಮುಂದೆ ಆಗಲಿ. ನಾನು ಯಾರು ಸ್ವರ್ಗಕ್ಕೆ ಹೋದಂಗೆ ನಾವು ಹೋಗೋಣ ಅಂತ ಕೇಳ್ಕೊತೀನಿ. ನಾನು ನೊಪ್ಪುಗಳಾಗಿದ್ರೆ ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ವಿಚಾರಗಳನ್ನ ಹಂಚ್ಕೊಂಡ್ರಿ ಚಿತ್ರರಂಗದ ಬಗ್ಗೆ ಕೂಡ. ಈ ಚಿತ್ರದಲ್ಲಿ ನನ್ನ ಕ್ಯಾರೆಕ್ಟರ್ ಅಂದರೆ ಡಾಕ್ಟ್ರು. ನಾನು ಈ ಚಿತ್ರದಲ್ಲಿ ಡಾಕ್ಟ್ರಾಗಿ ಬರ್ತೀನಿ ಸಿಟಿಯಿಂದ. ಅಲ್ಲಿಂದ ಸ್ಟೋರಿ ಶುರು ಆಗುತ್ತೆ. ಸೊ ಇನ್ನೇನು ಸ್ಟೋರಿ ಏನಿದೆ, ನೆಕ್ಸ್ಟ್ ಏನಿದೆ ಥಿಯೇಟ್ರಲ್ಲಿ ನೋಡಿ. ತುಂಬ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ನಮ್ಮ ಅನುಕೂಲಕ್ಕೆ ತಕ್ಕಾಗೆ. ಇದು ಶೂಟಿಂಗ್ ಸರ್ ಮಾಡಿರೋದು ರಾಮನಗರದಲ್ಲಿ ಆಗಿದೆ. ರಾಮನಗರ, ಹಂದಲ್ಗೆರೆ, ಆಮೇಲೆ ಮೈಸೂರು ರೋಡು, ಆಮೇಲೆ ಬೆಂಗಳೂರು ಸುತ್ತಮುತ್ತ ಶೂಟಿಂಗ್ ಆಗಿದೆ. ಎಕ್ಸ್ಪೀರಿಯನ್ಸ್ ಅಂದರೆ ಸರ್, ನಾನು ಸುಮಾರು ವರ್ಷದಿಂದ ಸಣ್ಣ ಪಾತ್ರ ಮಾಡಿದ್ದೆ, ಚಿಕ್ಕ ಪಾತ್ರ ಮಾಡಿದ್ದೆ. ಒಂದು ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನಲ್ಲಿ ಚಿಕ್ಕ ಪಾತ್ರ, ಸಾಯಿ ಕುಮಾರ್ ಸರ್ ಜೊತೆ. ಆಮೇಲೆ H2Oದಲ್ಲಿ ಮಾಡಿದ್ದೆ, ಅದು ದೊಡ್ಡ ಸಿನಿಮಾ, ಅದರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ. ಹೀಗೆ ಸಣ್ಣ ಪುಟ್ಟ ನಾನು ಪಾತ್ರ ಮಾಡಿದ್ದೆ. ಸೊ ಅದೇ ನನಗೆ ಅವಾಗಿಂದ ಇವರು ನನಗೆ ಪರಿಚಯ ಆದರು ಗಾಂಧಿನಗರದಲ್ಲಿ ಕಾನಿಷ್ಕ ಹೋಟ್ಲ್ ಹತ್ರ, ಮೋಹನ್ ಸರ್. ಸೊ ಇವರು ನನಗೆ ಇರ್ತಾ ಇರಲಿಲ್ಲ, ನಾನು ಇವ್ರನ್ನ ಬಿಟ್ಟಿರ್ತಾ ಇರಲಿಲ್ಲ. ಅದೇ ಒಂದು ರಿಲೇಷನ್, ಅದೇ ಒಂದು ಸಂಬಂಧ ಇಲ್ಲಿವರೆಗೂ, ಈ ಸಿನಿಮಾ ಮಾಡೋವರೆಗೂ ಕರ್ಕೊಂಡ್ಬಂದಿದೆ. ಸರ್ ನಾನು ಆ್ಯಕ್ಚುಲಿ ಮಾಡ್ತಾ ಇರೋದು ನಮ್ಮದು ಸ್ಟೀಲ್ದು ಕೆಲಸ ಇದೆ, ಸ್ಟೀಲ್ ಬಿಸ್ನೆಸ್ ಇದೆ. ಸ್ಟೀಲ್ದು ಎಲ್ಲ TMT ಬಾರ್ಸ್ ಎಲ್ಲ ಬರುತ್ತಲ್ವ, TMT ಕಂಬಿ ಎಲ್ಲ ಬರುತ್ತಲ್ಲ, ಅದು ಊರು ಬೆಳಗಾವಿಲೆ. ಸರ್ ಇದು ನಾವು ತುಂಬ ಕಡಿಮೆದಲ್ಲಿ ಮಾಡಿದ್ದೀವಿ, ಲೋ ಬಜೆಟಲ್ಲಿ ಮಾಡಿದ್ದೀವಿ. ಫಿಗರ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಅಂದರೆ ಲೋ ಬಜೆಟಲ್ಲಿ ಮಾಡಿದ್ದೀವಿ ಸರ್. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡಿದ್ದೀವಿ. ಸೊ ಈಗ ಯಾವ ಥರ ತಗೋತಾರೆ ನೀವು ಸಿನಿಮಾದವರು, ಮಾಧ್ಯಮದವರು, ಒಳ್ಳೆಯದನ್ನು ಕೆಟ್ಟದ್ದನ್ನು ಜನರ ಮುಂದೆ ಇಡ್ತೀರಾ. ಹಾಗೇನೆ ನಾವು ಸಿನಿಮಾ ಒಳ್ಳೆಯ ರೀತಿಯಿಂದ ಮಾಡಿದ್ದೀವಿ. ನಿಮ್ಗಳ ಸಹಾಯ, ಸಹಕಾರ, ಪ್ರೀತಿ ಹೀಗೆ ಇರಬೇಕು. ಸರ್ ನೋಡಿದ್ದೀನಿ ಸರ್, ಚೆನ್ನಾಗಿದೆ ಸರ್. ನನಗೆ ಒಂದ್ಸಲ ಖುಷಿ ಆಗುತ್ತೆ, ಯಾಕಂದರೆ ನನಗೆ ಫಸ್ಟ್ ಪಿಕ್ಚರ್ ಇದು, ಮೊದಲನೇ ಹೆಜ್ಜೆ. ನಾನು ಈಗಿನ್ನು ಸಿನಿಮಾದಲ್ಲಿ ಅಂಬೆಗಾಲು ಇಡ್ತಾ ಇದ್ದೀನಿ ಸಿನಿಮಾ ಇಂಡಸ್ಟ್ರಿಲಿ. ಫಸ್ಟ್ ಪಿಕ್ಚರು. 1-2 ದಿನ ನಾನು ಫಸ್ಟ್ ನನಗೆ ಕ್ಯಾಮ್ರಾ ಫೇಸ್ ಮಾಡಿದಾಗ ನಾನು ಭಯ ಪಟ್ಕೊಂಡೆ, ಸ್ವಲ್ಪ ಬಯಸ್ಕೊಂಡೆ. ಆಮೇಲೆ 2ನೇ ದಿನದಿಂದ ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ನನಗೇನು ಈಗ ನನಗೆ ಕ್ಯಾಮ್ರಾ ಚೆನ್ನಾಗಿ ಫೇಸ್ ಮಾಡ್ತೀನಿ. ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ರೂ ಖುಷಿಯಾಗಿ ಮಾಡ್ತೀನಿ, ಕಾನ್ಫಿಡೆನ್ಸ್ಲಿ ಮಾಡ್ತೀನಿ, ಆತ್ಮವಿಶ್ವಾಸದಿಂದ ಮಾಡ್ತೀನಿ ಅಂತ ನನಗೊಂದು ಮನೋಭಾವನೆ ಬಂದಿದೆ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸಿನಿಮಾಗೆ ತುಂಬ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಎಲ್ರಿಗೂ.